ಇನ್ನೊಂದಷ್ಟು ಕ್ಯಾಬಿನೆಟ್ ಸೇರೋಕೆ ಒಂದಷ್ಟು ಸರ್ಕಸ್ ಆಗ್ತಿದೆ ಅಂತ ಸುದ್ದಿ. ಏನು ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರೋಕೆ ಒಂದಷ್ಟು ಪೈಪೋಟಿ ನಡೀತಾ ಇದೆ. ಹೈ ವೋಲ್ಟೇಜ್ ಲಾಬಿ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಕೂಡ ಅವರ ಕಾವೇರಿ ನಿವಾಸದಲ್ಲಿ ರಾಜಕೀಯ ಚಟುವಟಿಕೆಗಳು ಮಾತ್ರ ಕಮ್ಮಿ ಆಗಿಲ್ಲ. ಡಿ ಕೆ ಶಿವರ ಹೊಸ ಸಂಪುಟ ಸೇರ್ಲೇಬೇಕು ಅಂತ ಪ್ಲಾನ್ ಮಾಡಿರೋ ಸಾಲು ಶಾಸಕರು ಈಗ ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರ ಮನೆ ಬಾಗಿಲು ತರ್ತಾ ಇದ್ದಾರೆ. ಜೂನ್ 3ಕ್ಕೆ ಡಿ ಕೆ ಶಿ ಪ್ರಮಾಣ ವಚನ ಸ್ವೀಕರಿಸೋದು ಫಿಕ್ಸ್ ಆಗಿದೆ. ಈಗ ಹೊಸ ಸಂಪುಟದಲ್ಲಿ ಹೇಗಾದ್ರೂ ಮಾಡಿ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಕೆಲವರು ದಿಲ್ಲಿ ಮಟ್ಟದಲ್ಲಿ ಗಾಡ್ ಫಾದರ್ ಗಳನ್ನ ಹಿಡಿದು ಲಾಬಿ ಮಾಡ್ತಿದ್ದಾರೆ. ಇನ್ನು ಕೆಲವರು ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಮಗೆ ಸಚಿವ ಸ್ಥಾನ ಕೊಡಿಸಿ ಅಂತ ದುಂಬಲ್ ಬಿದ್ದಿದ್ದಾರೆ. ಇವತ್ತು ಒಂದೇ ದಿನ ಶಾಸಕರಾದ ಕೆಜೆ ಜಾರ್ಜ್, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ರಘುಮೂರ್ತಿ, ಗೋವಿಂದಪ್ಪ, ಅಶೋಕ್ ಪಟೇಲ್, ಪುಟ್ಟರಂಗ ಶೆಟ್ಟಿ ಮತ್ತು ಎಂಎಲ್ಸಿ ಐವಾನ್ ಡಿಸೋಜಾ ಸೇರಿದಂತೆ ದೊಡ್ಡ ನಾಯಕರ ದಂಡೆ ಸಿದ್ದು ನಿವಾಸಕ್ಕೆ ಆಗಮಿಸಿ ಗಂಟೆಗಟ್ಟಲೆ ಚರ್ಚೆ ನಡೆಸಿದೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದಂತ ಎಂಎಲ್ಸಿ ಐವಾನ್ ಡಿಸೋಜಾ ಕ್ರಿಶ್ಚಿಯನ್ ಸಮುದಾಯದ ಪರವಾಗಿ ಸಚಿವ ಸ್ಥಾನಕ್ಕೆ ಬಹಿರಂಗವಾಗಿಯೇ ಬೇಡಿಕೆಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಮುದಾಯದ ಹಿರಿಯ ನಾಯಕರಾದ ಕೆಜೆ ಜಾರ್ಜ್ ಅವರಿಗೆ ಉಪಮುಖ್ಯಮಂತ್ರಿ ಅಂದ್ರೆ ಡಿಸಿಎಂ ಪಟ್ಟ ನೀಡಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿರೋದಾಗಿ ತಿಳಿಸಿದ್ದಾರೆ. ಹೌದು, ಕ್ರಿಶ್ಚಿಯನ್ ಮುಸ್ಲಿಂ ಕೊಟ್ಟ ಮೇಲೆ ಇವ್ರಿಗೂ ಒಂದು ಕೊಡಬೇಕು. ನಾಳೆ ಸಾಧ್ಯ ಆದ್ರೆ ಲೈಕ್ ಡಿಮ್ಯಾಂಡ್, ರಾಜಕಾರಣದಲ್ಲಿ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಪೂರೈಕೆ ಮಾಡೋದು ಬಹಳ ಇರೋದು, ನೋಡ್ಬೇಕೇನೋ ಅಂತ. ಬಟ್ ಸೋನಿಯಾ ಗಾಂಧಿ ತುಂಬಾ ಆಪ್ತ ಕೆಜೆ ಜಾರ್ಜ್ ಕೊಟ್ಟರು ಕೊಡ್ಬೋದೇನೋ. ಇನ್ನು ಕಡೆ ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆ ಆಗ್ತದೆ. ಏನು ಡಿಸಿಎಂ ಅಷ್ಟು ಬೇಕು ಇಷ್ಟು ಬೇಕು ಅಂತ ಇದ್ರ ಬಗ್ಗೆ ಮಹತ್ವದ ಚರ್ಚೆ ನಡೆದಿರೋದು ಮಾಹಿತಿ ಲಭ್ಯ ಆಗಿದೆ. ಭಾವಿ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಸತೀಶ್ ಜಾರಕಿಹೊಳಿ ಅವರು ಹೆಚ್ಚುವರಿ ಡಿಸಿಎಂ ಹುದ್ದೆಗಳ ಅಗತ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ಹೈಕಮಾಂಡ್ ಮುಂದೆ ಮಂಡಿಸಿದ್ದಾರೆ. ರಾಜ್ಯದ ಪ್ರಮುಖ ಸಮುದಾಯಗಳಾದ ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕೆಂಬ ಒತ್ತಡ ಕಾಂಗ್ರೆಸ್ ಮೇಲೆ ಇದೆ. ಆದ್ರೆ ಕೇವಲ 2 ಅಥವಾ 3 ಸಮುದಾಯಗಳಿಗೆ ಡಿಸಿಎಂ ಹುದ್ದೆ ನೀಡಿದ್ರೆ ಉಳಿದ ಸಮುದಾಯಗಳಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಎಂಬ ವಾದವನ್ನ ನಾಯಕರು ಮುಂದಿಟ್ಟಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಒಂದು ವೇಳೆ ಎಲ್ಲಾ ಸಮುದಾಯಗಳನ್ನ ತೃಪ್ತಿಪಡಿಸೋಕೆ 4 ಡಿಸಿಎಂ ಹುದ್ದೆಗಳನ್ನು ಸೃಷ್ಟಿಸಿದರೆ ಅದು ರಾಜಕೀಯವಾಗಿ ಹಾಸ್ಯಾಸ್ಪದವಾಗಿ ಕಾಣಬಹುದು ಎಂಬ ಅಭಿಪ್ರಾಯವು ಹೈಕಮಾಂಡ್ ಗಮನಕ್ಕೆ ತರಲಾಗಿದೆ ಎನ್ನಲಾಗಿದೆ. ಹೀಗಾಗಿ ಸಚಿವ ಸಂಪುಟದಲ್ಲಿ ಸೂಕ್ತ ಪ್ರಾತಿನಿಧ್ಯ ನೀಡುವ ಮೂಲಕ ಸಮತೋಲನ ಸಾಧಿಸುವುದು ಉತ್ತಮ ಎಂಬ ಸಲಹೆ ನೀಡಲಾಗಿದೆ. ಈ ವಿಷಯದ ಕುರಿತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸೋಮವಾರ ಅಂತಿಮ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಪಕ್ಷದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ತಿಳಿಸಿದ್ದಾರೆ ಎನ್ನಲಾಗ್ತಾ ಇದೆ. ನೂತನ ಸಚಿವ ಸಂಪುಟ ರಚನೆ, ಪ್ರಮುಖ ಖಾತೆಗಳ ಹಂಚಿಕೆ ಹಾಗೂ ಡಿಸಿಎಂ ಹುದ್ದೆಗಳ ಸೃಷ್ಟಿ ಕುರಿತ ಅಂತಿಮ ನಿರ್ಧಾರ ಸೋಮವಾರ ಹೊರಬೀಳುವ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಅಧಿಕಾರ ಹಂಚಿಕೆ ಕುರಿತ ಕುತೂಹಲ ಮತ್ತಷ್ಟು ಹೆಚ್ಚಾಗಿದೆ. ಈಗ ಯುಪಿನಲ್ಲಿ 3 ಜನ ಡಿಸಿಎಂಗಳಿದ್ರು, 2-3 ಈ ತರದೆಲ್ಲ ಚೇಂಜಸ್ ಇದೆ. ನಮ್ಮಲ್ಲಿ ಕೂಡ ಬಿಜೆಪಿ ಗವರ್ನಮೆಂಟ್ ಇದ್ದಾಗ ಲಕ್ಷ್ಮಣ್ ಸವದಿ, ಗೋವಿಂದ ಕಾರಜೋಳ, ಅಶೋಕ್ ಹಿಂಗೆ ಡಿಸಿಎಂ ಆಗಿದ್ರು. ಅಶ್ವಥ್ ನಾರಾಯಣ ಒಂದ್ಸಲ ಒಕ್ಕಲಿಗ ಕೋಟದಲ್ಲಿ ಡಿಸಿಎಂ, ಗೋವಿಂದ ಕಾರಜೋಳ ಹಾಗೆ ಈಶ್ವರಪ್ಪ ಡಿಸಿಎಂ ಆಗಿದ್ರು. 3 ಡಿಸಿಎಂ ನ ಬಿಜೆಪಿ ಕೊಟ್ಕೊಂಡಿದ್ರು. ಡಿಸಿಎಂ ಮಾಡೋದಲ್ಲ, ಕೊಟ್ಟಾಗ ಹೆಂಗ್ ನಿಭಾಯಿಸ್ತಾರೆ ಅಂತ. ಈಗ ಬಿಜೆಪಿ ಸಿಎಂಗಳೇ ನೆನಪಿಲ್ಲ. ಬೊಮ್ಮಾಯಿ ಸಿಎಂ ಆಗಿದ್ರು, ಶೆಟ್ರು ಸಿಎಂ ಆಗಿದ್ರು, ಡಿವಿಎಸ್ ಸಿಎಂ ಆಗಿದ್ರು. ಅವ್ರು ಹೇಳ್ಕೋಬೇಕು ನಾವು ಸಿಎಂ ಆಗಿದ್ವಿ ಅಂತ. ಜನ ಗೊತ್ತಾ? ಜನಮಾನಸದಲ್ಲಿ ಉಳಿಯುವ ನಾಯಕರಾಗಿ ಇರ್ಬೇಕು. ಅದು ಓಟ್ ಹಾಕ್ಬಿಡ್ತಾರ, ಆ ಮುಖ ನೋಡಿ ಅವ್ರಿಗೇನೋ ಕೊಟ್ಟಿರೋದೆಲ್ಲ ಸುಳ್ಳು. ಆ ಮಟ್ಟ ನಡ್ಕೊಂಡ್ರೆ ಏನಾರ ಆಗತ್ತೆ. MP MLA ಯಾರು ಬೇಕಾರ ಆಗ್ಬೋದು, ಅದ್ರ ಲೀಡರ್ ಆಗತ್ ಕಷ್ಟ. ಕರ್ನಾಟಕದ ರಾಜಕಾರಣದಲ್ಲಿ ಅವಶ್ಯಕತೆ ಇರೋದು ಲೀಡರ್ಸ್, ಗುಡ್ ಲಿಸ್ನರ್ಸೇ ಲೀಡರ್ಸ್. ಕೇಳಿಸ್ಕೋಬೇಕು ಜನಗಳನ್ನ ನೋವನ್ನ, ಜನಗಳ ಸಮಸ್ಯೆ ಕೇಳಿಸ್ಕೋಬೇಕು. ಆತ ಲೀಡರ್ ಆಗಕ್ ಸಾಧ್ಯ. ಹಾಗಾಗಿ ಲೀಡರ್ಗಳಿಗೆ ಜವಾಬ್ದಾರಿಗಳು ಸಿಕ್ಕರ ಅನುಕೂಲ. ಕಾಂಗ್ರೆಸ್ ಅಲ್ಲಿ ಯಾವುದೇ ಪಾರ್ಟಿ ಆಗ್ಲಿ ಲೀಡರ್ಗಳಿಗೆ ಅವಕಾಶ ಆಗ್ಬೇಕು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರನ್ನ ಇಳಿಸಿದ ಬೆನ್ನಲ್ಲೇ ಇತ್ತ ವಿರೋಧ ಪಕ್ಷ ಜಾಗೃತವಾಗಿದೆ. ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರದಲ್ಲಿ ಕೇವಲ ಡ್ರೈವರ್ ಮಾತ್ರ ಚೇಂಜ್ ಆಗಿದ್ದಾರೆ, ಆದ್ರೆ ಇಡೀ ಎಂಜಿನ್ ಮತ್ತು ವಾಹನವೇ ಬದಲಾಗಬೇಕು ಅಂತ ಭೀಕರವಾಗಿ ಅವರು ಅವರದೇ ಆದ ದಾಟಿ ಲೇವಡಿ ಮಾಡಿದ್ರು. ಯಾದಗಿರಿಯಲ್ಲಿ ಮಾತನಾಡಿದಂತ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜ್ಯದಲ್ಲಾದ ಮುಖ್ಯಮಂತ್ರಿ ಬದಲಾವಣೆ ನಿರೀಕ್ಷಿತವಾಗಿತ್ತು. ಕಾಂಗ್ರೆಸ್ನವರು ಕೇವಲ ಸರ್ಕಾರದ ಚಾಲಕನ ಮಾತ್ರ ಬದಲಾವಣೆ ಮಾಡಿದ್ದಾರೆ, ಆದ್ರೆ ಈ ಭ್ರಷ್ಟ ಸರ್ಕಾರದ ಇಡೀ ಎಂಜಿನ್ ಬದಲಾಗಬೇಕು. ಕೇವಲ 2 ವರ್ಷ ಕಾಯಿರಿ ರಾಜ್ಯದ ಜನ ಇಡೀ ಕಾಂಗ್ರೆಸ್ ಸರ್ಕಾರದ ಇಂಜಿನ್ ಮತ್ತು ವಾಹನ ಎರಡನ್ನೂ ಬದಲಾಯಿಸಿ ಬಿಜೆಪಿಯ ಹೊಸ ವಾಹನವನ್ನು ಅಧಿಕಾರಕ್ಕೆ ತರಲಿದ್ದಾರೆ ಅಂತ ಭವಿಷ್ಯ ನೋಡಿದ್ರು. ಕಾಂಗ್ರೆಸ್ ಕುರ್ಚಿ ಕದನದಲ್ಲಿ ಹೈಕಮಾಂಡ್ ಮಾತು ಕೇಳಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ತ್ಯಾಗ ಮಾಡಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಸಿದ್ದರಾಮಯ್ಯನವರಿಗೆ ಭೀಕರ ಅವಮಾನವಾಗಿದೆ ಅಂತ ಅವರದ್ದೇ ಶಾಸಕರು ಮತ್ತು ಅಭಿಮಾನಿಗಳು ಹೇಳ್ತಿದ್ದಾರೆ. ಅಲ್ಲದೆ ಡೆಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಕುಟುಂಬ ರಾಜಕೀಯ ಮಾಡ್ತಿದೆ. ಗಾಂಧಿ ಕುಟುಂಬದ ಮುಂದೆ ರಾಜ್ಯದ ಎಲ್ಲಾ ನಾಯಕರು ಗುಲಾಮರಂತೆ ಇರಬೇಕು. ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅವರ ಮುಂದೆ ಮಂಡಿಯೂರಿ ನಿಂತಾಗ ಮಾತ್ರ ಅವರಿಗೆ ಒಳ್ಳೆ ಕಾಲ ಇರುತ್ತೆ, ಇಲ್ಲಾಂದ್ರೆ ಕೇಡುಗಾಲ ಶುರುವಾಗಲಿದೆ ಅಂತ ನೇರವಾಗಿ ಚಾಟಿ ಬೀಸಿದ್ರು. ವಾ ವಂಡರ್ಫುಲ್. ಮಾಜಿ ಕಾಂಗ್ರೆಸ್ ನಾಯಕ, ಅಲ್ಲಿ ಬಿಜೆಪಿ ನಾಯಕ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಗಳು ಕಾಂಗ್ರೆಸ್ ಅಲ್ಲಿ ಡ್ರೈವರ್ ಬದಲಾಗ್ತಾರೆ, ಇಂಜಿನ್ ಭ್ರಷ್ಟಾಚಾರ ಇವೆಲ್ಲ ಅಂತ ಹೇಳ್ತೀರಿ. 2023 ಜನ ನಿಮ್ ಇಂಜಿನ್ ಯಾಕೆ ಬದಲಾಯಿಸಿದ್ರು? ಬಿಜೆಪಿ ಇಂಜಿನ್ ಇತ್ತಲ್ಲ ಫುಲ್ಲು, ಅದನ್ನ ಯಾಕೆ ಬದಲಾಯಿಸಿ ಕಾಂಗ್ರೆಸ್ಗೆ ಕೊಟ್ರು? ನೀವ್ ಹೇಳ್ತಾರ ಕಾರಣನೇ ಅದು.
ಸಿದ್ದರಾಮಯ್ಯನವ್ರ ಹೈಕಮಾಂಡ್ ಬದಲಾಯಿಸು, ಯಡಿಯೂರಪ್ಪನವ್ರನ್ನೇನು ಬದಲಾಯಿಸಿಲ್ಲ. ಇನ್ನು ರೆಡ್ ಕಾರ್ಪೆಟ್ ಬೀಳ್ಕೊಡುಗೆ ಸಮಾರಂಭ ಮಾಡ್ಕಳ್ಸಿದ್ರ, ಸೆಂಡ್ ಆಫ್ ಪಾರ್ಟಿ ಮಾಡಿದ್ರ. ಕಾಂಗ್ರೆಸ್ ಹಾಗೂ ಬಿಜೆಪಿ ರಾಜ್ಯದ ಒಂದೇ ನಾಣ್ಯದ ಎರಡು ಮುಖಗಳು ರಾಜಕಾರಣದಲ್ಲಿ. ಯಡಿಯೂರಪ್ಪನವ್ರನ್ನ 2 ಟೈಮ್ ವಾಪಸ್ ಮನೆ ಕಳಿಸಿದಿರಿ. 8ರಿಂದ 13 ಅವಧಿ ಮತ್ತೆ 19ರಿಂದ 23 ಅವಧಿಯ ಬಿಜೆಪಿ ಸರ್ಕಾರದ ಮೇಲಿನ ಪ್ರಮುಖ ಆರೋಪವೇ ನಿಮ್ಮನ್ನು ಬದಲಾಯಿಸಕ್ ಕಾರಣನೇ ಅದೇ ಭ್ರಷ್ಟಾಚಾರ. ಸಿಮಿಲರ್ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ತಮ್ಮ ಅಕ್ಕಪಕ್ಕ ಇರೋದೇನೋ ಕಾಣಲ್ಲಪ್ಪ, ಮುಂದ್ಲದ್ ಮಾತ್ರ ಕಾಣುತ್ತೆ. ಟೀಕೆ ಟಿಪ್ಪಣಿಯಿಂದ ಎಲ್ಲ ಮಾಡ್ಬೇಕು ನೀಟಾಗಿ ಅಂತ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.